ಹಲೋ ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಅಷ್ಟರಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ. ವೆರಿ ಸಾರಿ ಕೇಳ್ತಾ. ಇವತ್ತಿನ ವೀಡಿಯೋ ಅಲ್ಲ. ಸೊ ನಾನು ನಿಮಗೆ ವಿಶೇಷವಾದ ಇನ್ಫಾರ್ಮೇಷನನ್ನು ತಂದಿದ್ದೀನಿ. ಅದು ಏನು ಅಂದರೆ, ಇದೇ ಫೆಬ್ರವರಿ 7 ಮತ್ತು 8 ಎರಡು ವಿಶೇಷ ಇದೆ. ಒಂದು ಬಂದುಬಿಟ್ಟು ಮಳವಳ್ಳಿಯಲ್ಲಿ ನಡೆಯುವಂಥ ಸಿಡಿ ಹಬ್ಬ ಅಂತ 7ನೇ ತಾರೀಕು ಮತ್ತು 8ನೇ ತಾರೀಕು 2 ದಿನವೂ ಇರುತ್ತೆ. ಮತ್ತು ಇನ್ನೊಂದು ಬಂದುಬಿಟ್ಟು ಮೂಡುತ್ತಾರೆ, ಆವಾಗಲೇ ಸ್ಟಾರ್ಟ್ ಆಗುತ್ತೆ. ಅದ್ರ ಬಗ್ಗೆ ಪಾರ್ಟ್ 2 ಅಲ್ಲಿ ವೀಡಿಯೋ ಮಾಡ್ತೀನಿ. ಪಾರ್ಟ್ 1 ಬರೀ ಮಳವಳ್ಳಿ ಸಿಡಿ ಬಗ್ಗೆ ನಾನು ವೀಡಿಯೋ ಮಾಡ್ತಿದ್ದೀನಿ. ಮಳವಳ್ಳಿ ಯಾರಿಗೆ ತಾನೇ ಗೊತ್ತಿರಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ಈ ದೇವಸ್ಥಾನ ಬಂದುಬಿಟ್ಟು ಶ್ರೀ ಪಟ್ಲದಮ್ಮನ ದೇವಸ್ಥಾನ ಅಂತ ಮಂಡ್ಯಗೆ ಹೋಗೋ ರೂಟಲ್ಲಿ ಸಿಗುತ್ತೆ. ಕೆರೆ ಪಕ್ಕನೇ ಇದೆ. ಸೊ ಅಲ್ಲೇ ದೇವಸ್ಥಾನ ಇರೋದ್ರಿಂದ ಸಿಡಿ ಅಂದ್ಬಿಟ್ಟು ಮಾಡ್ತಾರೆ. ನೈಟೆಲ್ಲ ಪೂರ್ತಿ ಜಾತ್ರೆ ಇರುತ್ತೆ. ಇದೇ ಮಳವಳ್ಳಿಲಿ ದೊಡ್ಡ ಹಬ್ಬ ಅಂತ ಕೂಡ ಹೇಳ್ಬೋದು. ಮಳವಳ್ಳಿಲಿ ಪೂರ್ತಿ ಎಲ್ಲ ಕಡೆ ಲೈಟಿಂಗ್ಸ್ ಹಾಕಿ ಜಾತ್ರೆ ಥರ ಎಲ್ಲ ಸಾಮಾನು ಇರುತ್ತೆ, ಎಲ್ಲನೂ ಇರುತ್ತೆ ಗಾಯ್ಸ್. ನೀವು ಯಾರ್ಯಾರು ಹೋಗಬೇಕು ಅನ್ಕೋತಾ ಇದ್ದೀರಾ, ಮಿಸ್ ಮಾಡ್ದೇ ಹೋಗಿ. ನೈಟು 7ನೇ ತಾರೀಕು ಹೋಗ್ಬೋದು, ಮತ್ತು 8ನೇ ತಾರೀಕು ಬೆಳಗ್ಗೆ ಹೊತ್ತು ಸಿಡಿ ಇರುತ್ತೆ. ಸೊ ನೋಡ್ಬೋದು, ಲೈಟಿಂಗ್ಸ್ ಎಲ್ಲ ಸಖತ್ತಾಗಿದೆ, ಮಿಸ್ ಮಾಡ್ದೇ ಹೋಗಿ ಅಂತ ಹೇಳ್ತಾ. ಇದು ನೈಟ್ ಅರೇಂಜ್ಮೆಂಟ್ ಆಗಿರುತ್ತೆ, ಎಲ್ಲ ನೋಡ್ಬೋದು, ಗೇಮ್ಸ್ ಆಡ್ಬೋದು, ಎಲ್ಲ ಚೆನ್ನಾಗಿರುತ್ತೆ. ಬೆಳಗಿನ ಜಾವ ಸಿಡಿನೆಲ್ಲ ಕರ್ಕೊಂಡು ಹೋಗ್ತಾರೆ. ಸೊ ಗಾಯ್ಸ್, ನನಗೆ ಇದ್ರ ಬಗ್ಗೆ ಅದ್ರ ಹಿನ್ನೆಲೆ ಎಲ್ಲ ಗೊತ್ತಿಲ್ಲ. ನಿಮಗೆ ಇನ್ಫಾರ್ಮೇಷನ್ ತಿಳ್ಕೊಬೇಕು, ನೀವು ಹೋಗಿ ನೋಡಲಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಸೊ ಅದನ್ನೆಲ್ಲ ಅಂದರೆ ಮೆರವಣಿಗೆ ಎಲ್ಲ ಮಾಡಿ ಸಿಡಿ ರಾಣನ್ನು ಕರ್ಕೊಂಡು ಹೋಗ್ತಾರೆ. ದೇವಸ್ಥಾನದ ಕರ್ಕೊಂಡು ಹೋದ್ಮೇಲೆ ಒಳಗಡೆಗೆ ಅಂದರೆ ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋದ್ಮೇಲೆ ಮನಸ್ಸಲ್ಲಿ ಏನಾದ್ರು ಇಟ್ಕೊಂಡು ಅದ್ರ ಮೇಲೆ ಬಾಳೆಹಣ್ಣು ಹಾಕ್ಬೇಕಂತೆ. ಅದು ಬಿದ್ದರೆ ನೆರವೇರುತ್ತೆ ಅಂತ ಎಲ್ಲ ಅಂತಾರೆ. ನಾನು ಟ್ರೈ ಮಾಡಿದ್ದೀನಿ, ಬಟ್ ಅದ್ರ ಮೇಲೆಲ್ಲ ಅಷ್ಟು ನನಗೂ ನಂಬಿಕೆ ಇಲ್ಲ. ಮತ್ತು ಬಸವಪ್ಪನ್ನೆಲ್ಲ ಕರೆಸಿರ್ತಾರೆ, ಅದ್ರ ಕಾಲಿಗೆಲ್ಲ ಬಿದ್ದು ಆಶೀರ್ವಾದ ತಗೋಬೋದು, ಎಲ್ಲ ಮಾಡ್ಬೋದು. ನೋಡ್ತಿರ್ಬೋದು ನೀವೇ. ಹೋಗಿ ನೋಡಿ, ಚೆನ್ನಾಗಿರುತ್ತೆ, ಎಂಜಾಯ್ ಮಾಡಿ. ಯಾರ್ಯಾರು ಹೋಗಿದ್ದೀರಾ ಅಂತ ಕಮೆಂಟ್ ಮಾಡಿ. ಲವ್ ಯು ಗೈಸ್, ಬಾಯ್. ನೆಕ್ಸ್ಟು ಮುಡ್ತೋರೆ ಬಗ್ಗೆ ಪಾರ್ಟ್ 2 ಅಲ್ಲಿ ಹೇಳ್ತೀನಿ.